ಮಳವಳ್ಳಿಯಲ್ಲಿ ಸಾರಿಗೆ ನಿರೀಕ್ಷಕರಿಗೆ ವೃತ್ತಿ ಪರಿಚಯ ಕಾರ್ಯಾಗಾರಕ್ಕೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನಿರ್ದೇಶಕರಾದ ಗಾಯತ್ರಿ ಚಾಲನೆ. ತರಬೇತಿ ಎನ್ನುವುದು ಅಧಿಕಾರಿಗಳ ಕಾರ್ಯದಕ್ಷತೆಯ ಸೇವೆಗೆ ಅತ್ಯವಶ್ಯಕ. ಪ್ರಾಂಶುಪಾಲರಾದ ಜಗದೀಶ್ ಕುಮಾರ್ ಹೇಳಿಕೆ. ಮಳವಳ್ಳಿ ಪಟ್ಟಣದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಪ್ರಾದೇಶಿಕ ತರಬೇತಿ ಕೇಂದ್ರದಲ್ಲಿ ಮೋಟಾರು ವಾಹನ ನಿರೀಕ್ಷಕ ಸಿಬ್ಬಂದಿಗಳಿಗೆ ಆಯೋಜಿಸಿದ್ದ 15 ದಿನಗಳ ವೃತ್ತಿ ಪರಿಚಯ ತರಬೇತಿ ಕಾರ್ಯಾಗಾರಕ್ಕೆ ಬೆಂಗಳೂರಿನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಸಿಬ್ಬಂದಿ ಮತ್ತು ಜಾಗೃತಿ ವಿಭಾಗದ ನಿರ್ದೇಶಕರಾದ ಗಾಯತ್ರಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ತರಬೇತಿ ಎನ್ನುವುದು ಕೆಲಸ ಮಾಡುವ ಅಧಿಕಾರಿಗಳಿಗೆ ವೈಜ್ಞಾನಿಕವಾಗಿ ಯಾವುದೇ ವಿಚಾರವಾಗಲಿ, ಕಾಯ್ದೆಯಾಗಲಿ, ನಿಯಮಗಳಾಗಲಿ, ಕೆಲಸದ ಕಾರ್ಯವೈಖರಿಯಲ್ಲಿ ನಡವಳಿಕೆ ಮತ್ತು ಕಾರ್ಯದಕ್ಷತೆ ಹೇಗಿರಬೇಕೆಂಬುದನ್ನು ಕಲಿಸುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಪ್ರಾದೇಶಿಕ ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದ ಜಗದೀಶ್ ಕುಮಾರ್ 15 ದಿನಗಳ ತರಬೇತಿ ಕಾರ್ಯಾಗಾರ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿ, ತರಬೇತಿ ಅಧಿಕಾರಿಗಳ ಕಾರ್ಯದಕ್ಷ ಹೆಚ್ಚಳಕ್ಕೆ ಅತ್ಯವಶ್ಯಕವೆಂದು ತರಬೇತಿಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ತರಬೇತಿ ಕುರಿತು ಗ್ರಾಮಾಂತರ ವೃತ್ತ ನಿರೀಕ್ಷಕ ಬಸವರಾಜು ಮಾತನಾಡಿ ಶುಭಾರೈಸಿದರು. ಕಾರ್ಯಕ್ರಮದಲ್ಲಿ ತರಬೇತಿ ಕೇಂದ್ರದ ಸಿಬ್ಬಂದಿಗಳಾದ ಸಂತೋಷ್ ಸೇರಿದಂತೆ ಕಚೇರಿಯ ಸಿಬ್ಬಂದಿಗಳು, ವಿವಿಧ ಕಡೆಯಿಂದ ತರಬೇತಿಗೆ ಆಗಮಿಸಿದ 16 ಸಾರಿಗೆ ನಿರೀಕ್ಷಕರು ಸೇರಿದಂತೆ ತರಬೇತಿ ಕೇಂದ್ರದ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಇದನ್ನು ಪುನಶ್ಚೇತನ ಕೊಟ್ಟದ್ದು ನಮ್ಮ ಈಗಿನ FD ಅವರು ಅಂತರ ಸರ್ ಅವರು. ಸೊ ಅವರು ತರಬೇತಿ ಕೇಂದ್ರಗಳನ್ನು ಸ್ಟ್ರೆಂಥನ್ ಮಾಡಬೇಕು. ತರಬೇತಿ ಅನ್ನೋದು ಕೆಲಸ ಮಾಡುವ ನಮ್ಮ ಅಧಿಕಾರಿಗಳಿಗೆ, ನೌಕರರಿಗೆ ಎಷ್ಟು ಅತ್ಯಗತ್ಯ ಅನ್ನೋದನ್ನು ಮನವರಿಕೆ ಮಾಡಿಕೊಳ್ಳೋದಕ್ಕೆ ನಮ್ಮಲ್ಲಿರುವ ಎಲ್ಲ ತರಬೇತಿ ಕೇಂದ್ರಗಳನ್ನು ಉನ್ನತೀಕರಣವನ್ನು ಮಾಡಿ ಇಲ್ಲಿ ಬೇಕಾದ ಸೌಲಭ್ಯಗಳನ್ನು ಒದಗಿಸಿ ತರಬೇತಿ ಕಾರ್ಯಕ್ರಮಗಳನ್ನು ಶುರು ಮಾಡಿದ್ವಿ. ಮೊದಲಿಗೆ ನಮ್ಮ ನೌಕರರಿಗೆ, ಅಧಿಕಾರಿಗಳಿಗೆ ತರಬೇತಿಯನ್ನು ಕೊಟ್ಟಿದ್ವಿ. ನಂತರ ACPT ASPನಲ್ಲಿ ನಾವು ಆಯ್ಕೆ ಮಾಡಿದಂಥ ಫಲಾನುಭವಿಗಳಿಗೆ ಅವರುಗಳಿಗೆ ನಾವು ಡ್ರೈವಿಂಗನ್ನು ಹೇಳ್ಕೊಡುವಂಥದ್ದು ಹೆವಿ ವೆಹಿಕಲ್ದು. ಮತ್ತು ಇದಲ್ಲದಲ್ಲೇ ಇದನ್ನು ನೋಡಿ ಮೈನಾರಿಟೀಸ್ ಡಿಪಾರ್ಟ್ಮೆಂಟಿಂದನೂ ಕೂಡ ಅವ್ರಿಗೂ ಕೂಡ ಈ ತರಬೇತಿಯನ್ನು ಮಾಡಿಕೊಡಿ ಅಂತ ಹೇಳಿ ಮುಂದೆ ಬಂದರು. ಇದರಲ್ಲಿ ವಿಶೇಷ ಏನಂತ ಹೇಳಿದ್ರೆ ಮಹಿಳೆಯರು ಕೂಡ ಮುಂದೆ ಬಂದರು. ಹಾಸನಲ್ಲಿ ನಾವು ಇದನ್ನು ವಿಶೇಷವಾಗಿ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಹಾಗೆಯೇ ಇವತ್ತು ಕೂಡ RTO ಇಂದನೂ ಕೂಡ ನಮಗೆ ನಿಮ್ಮ ಮೇಲಧಿಕಾರಿಗಳು ಈ ರೀತಿ ತರಬೇತಿ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಇವತ್ತು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ತರಬೇತಿ ಅನ್ನೋದು ನಾವು ಕೆಲಸಕ್ಕೆ ಸೇರಿದಾಗ ಮಾಮೂಲಿ ಕೆಲಸಗಳನ್ನು ಹಿಂದಿನವರು ಹಿರಿಯರು ಏನು ಮಾಡ್ತಾಯಿದ್ರು ಅದನ್ನು ಮಾಡ್ಕೊಂಡು ಹೊರಟೋಗ್ಬಿಡ್ತೀವಿ. ಆದರೆ ವೈಜ್ಞಾನಿಕವಾಗಿ ನೇರವಾಗಿ ನಾವು ಕಲ್ತಿರೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಈ ತರಬೇತಿ ಅನ್ನೋದನ್ನು ಯಾಕೆ ಇಡ್ತೇವೆ ಅಂತ ಹೇಳಿದ್ರೆ, ಯಾವುದೇ ವಿಚಾರಗಳಾಗಲಿ, ಕಾಯ್ದೆ ಆಗಲಿ, ನಿಯಮಗಳಾಗಲಿ ಅಥವಾ ಕೆಲಸದ ವೈಖರಿ ಆಗಲಿ ಯಾವ ಥರ ಕಡತ ಮಂಡಿಸಬೇಕು, ನಮ್ಮ ನಡವಳಿಕೆ ಹೇಗಿರಬೇಕು, ಹಾಗೆಯೇ ನಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಕೆಲಸದ ಒತ್ತಡವನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿ ಹಲವಾರು ವಿಷಯಗಳನ್ನು ತರಬೇತಿಯಲ್ಲಿ ಅಳವಡಿಸಿ ಆ ತರಬೇತಿಯನ್ನು ಸೂಕ್ತವಾಗಿ ತಮಗೆಲ್ಲರಿಗೂ ನೀಡಿ ನಿಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು ಹೆಚ್ಚಿಸಿ ನಾವು ನಮ್ಮ ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸಿ ಕಚೇರಿ ಕೆಲಸ ಸುಲಭವಾಗಿ ನಡೆಯೋ ಹಾಗೆ ಮಾಡಲಿಕ್ಕೆ ಈ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು.